ರಾಘವೇಂದ್ರ. ಜ್ವಾಲಮಾಲಾ .ನ್ಯೂಸ್ಗೆ ಸ್ವಾಗತ. ದೇಶದೆಲ್ಲೆಡೆ ಬೆಳಕಿನ ಹಬ್ಬ, ದೀಪಾವಳಿಯ ಸಂಭ್ರಮ. ದೀಪಾವಳಿ ಸಂದರ್ಭದ ಕಾರ್ತಿಕ ಅಮಾವಾಸ್ಯೆ ಜೈನ ಧರ್ಮೀಯರಿಗೆ ಅತ್ಯಂತ ಪವಿತ್ರ ಮತ್ತು ಮಹತ್ವದ ದಿನ. ಅಂದು ಭಗವಾನ್ ಮಹಾವೀರ ತೀರ್ಥಂಕರರು ನಿರ್ವಾಣವನ್ನು ಪ್ರಾಪ್ತ ಮಾಡಿಕೊಂಡು ಮೋಕ್ಷಗಾಮಿಗಳಾದ ದಿನ. ಈ ಹಿನ್ನೆಲೆಯಲ್ಲಿ ನಾವು ಈ ಹಬ್ಬವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸುತ್ತೇವೆ. ಈ ನಿಮಿತ್ತವಾಗಿ ಚಾಮರಾಜನಗರ ಜಿಲ್ಲೆ ಉಮ್ಮತ್ತೂರು ಗ್ರಾಮದಲ್ಲಿ ಇದೇ 30/10/2016 ಭಾನುವಾರದಂದು ಭಗವಾನ್ ಶ್ರೀ 1008 ಮಹಾವೀರ ತೀರ್ಥಂಕರರ 2543ನೇ ಮೋಕ್ಷ ಕಲ್ಯಾಣ ಪೂಜೆ ಮತ್ತು ದೀಪೋತ್ಸವ ಹಾಗೂ ಜಿನಮಂದಿರದ 12ನೇ ವಾರ್ಷಿಕ ಪೂಜಾ ಮಹೋತ್ಸವ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಬೆಳಿಗ್ಗೆ 6:30ರಿಂದಲೇ ನಿತ್ಯ ಪೂಜೆ ಸಹಿತ ವಿಧಿವಿಧಾನಗಳು ಪ್ರಾರಂಭಗೊಂಡಿದ್ದವು. ನಂತರ ಜಿನಮಂದಿರದ ಮೂಲ ಸ್ವಾಮಿಯವರಾದ ಭಗವಾನ್ ಶ್ರೀ ಮಹಾವೀರ ತೀರ್ಥಂಕರರಿಗೆ 108 ಕಲಶಗಳ ವಿಶೇಷ ಪಂಚಾಮೃತ ಅಭಿಷೇಕ ಏರ್ಪಡಿಸಲಾಗಿತ್ತು. ಭಗವಂತರಿಗೆ ಜಲ, ಎಳನೀರು, ಕಷಾಯ, ತುಪ್ಪ, ಕ್ಷೀರ, ಮೊಸರು, ಗಂಧ, ಶ್ರೀಗಂಧ, ಚಂದನ ಸೇರಿದಂತೆ ವಿವಿಧ ದ್ರವ್ಯಗಳಿಂದ ಅತ್ಯಂತ ಭಕ್ತಿಭಾವದಿಂದ ಅಭಿಷೇಕ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಕನಕವೃಷ್ಟಿ, ಪುಷ್ಪವೃಷ್ಟಿ, ಶಾಂತಿಧಾರೆಯೊಂದಿಗೆ ಪೂಜೆ ಸಂಪನ್ನಗೊಂಡಿತು. ಮೋಕ್ಷ ಕಲ್ಯಾಣ ಪೂಜೆ ನಿಮಿತ್ತ ನಿರ್ವಾಣ ಲಾಡು ಸಮರ್ಪಣೆ ಸಹಿತ ಮಹಾವೀರ ಅಷ್ಟಕದೊಂದಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ದೀಪಾವಳಿ ದೀಪೋತ್ಸವ ಶುಭ ಸಂದರ್ಭ ನಿಮಿತ್ತ ಜಿನಮಂದಿರದಲ್ಲಿ ವಿಶೇಷ ದೀಪಾರಾಧನೆಯನ್ನು ಆಯೋಜಿಸಲಾಗಿತ್ತು. ಶ್ರೀ ಕ್ಷೇತ್ರ ಕನಕಗಿರಿಯ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಈ ಎಲ್ಲ ಪೂಜಾ ವಿಧಾನಗಳು ನಡೆದವು. ನಂತರ ನಡೆದಂತಹ ಧಾರ್ಮಿಕ ಸಭೆಯು ಪೂಜ್ಯರ ಪಾವನ ಉಪಸ್ಥಿತಿಯಲ್ಲಿ ಜರುಗಿತು. ಮಹಾವೀರ ಸ್ವಾಮಿ ಪರಮ ಸನ್ನಿಧಾನವಾಗಿರ್ತಕ್ಕಂಥ ಉಮ್ಮತ್ತೂರಿನ ಈ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಭಗವಂತನ ಪೂಜಾದಿಗಳನ್ನು ವೀಕ್ಷಿಸಿದಿರಿ. ಸಭೆಯ ಅಧ್ಯಕ್ಷರೇ ಹಾಗೂ ವಿಶೇಷವಾಗಿ ಮಹಾವೀರ ಸ್ವಾಮಿಯ ಸಂಪೂರ್ಣ ಜೀವನವನ್ನು ಸ್ವಲ್ಪ ಒಂದು ಪಿರಿಯಡ್ ಆಗಲಿಲ್ಲ. ಹೌದು. ಚಾಮರಾಜನಗರ ದಿಗಂಬರ ಜೈನ ಸಮಾಜದ ಅಧ್ಯಕ್ಷರಾದ ಶ್ರೀ RS ವರ್ಧಮಾನಯ್ಯನವರ ಅಧ್ಯಕ್ಷತೆಯ ಈ ಧಾರ್ಮಿಕ ಸಭೆಯಲ್ಲಿ
ಮೈಸೂರು ವಿಶ್ವವಿದ್ಯಾನಿಲಯದ ಜೈನಶಾಸ್ತ್ರ ಮತ್ತು ಪ್ರಾಕೃತ ವಿಭಾಗದ ಅಧ್ಯಾಪಕಿಯಾದ ಡಾಕ್ಟರ್ MS ಪದ್ಮಾರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಭಗವಾನ್ ಮಹಾವೀರರ ಜೀವನ ಚರಿತ್ರೆ ಮತ್ತು ಸಂದೇಶ ಕುರಿತಾಗಿ ಧಾರ್ಮಿಕ ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಮಹನೀಯರನ್ನು ಗೌರವಿಸಲಾಯಿತು. ಶ್ರೀಮತಿ ಜ್ಯೋತಿ ಮತ್ತು ಶ್ರೀಮತಿ ಭವ್ಯ ಪ್ರಾರ್ಥಿಸಿದರು. ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ ಶ್ರೀ ಎಲ್ ವಿಜಯಕುಮಾರ್ ರವರು ಸ್ವಾಗತಿಸಿದರು. ಶ್ರೀ ಪುನೀತ್ ಎನ್ ಸಿದ್ಧಾರ್ಥ್ ರವರ ವಂದನಾರ್ಪಣೆ ಮತ್ತು ಶ್ರೀಮತಿ ಕುಮುದಾ ನಾಗಭೂಷಣ್ ರವರ ನಿರೂಪಣೆಯೊಂದಿಗೆ ಸಭೆ ಯಶಸ್ವಿಯಾಗಿ ನಡೆಯಿತು.